ವಿವಾದ ಸೃಷ್ಟಿಸಿದ ವರ್ಗಾವಣೆಗೆ ಸೂಚಿಸಿದ ಸಿಎಂ ಪತ್ರ. ಆರೋಗ್ಯ ಇಲಾಖೆ ಅಧಿಕಾರಿ ಅಬಕಾರಿ ಇಲಾಖೆಗೆ ವರ್ಗಾವಣೆ. ಇದಕ್ಕೆ ಸಂಬಂಧಪಟ್ಟಂತಹ ಪತ್ರ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಮೈಸೂರು ಗ್ರಾಮಾಂತರ ಜಿಲ್ಲೆಗೆ ವರ್ಗಾಯಿಸಿ ಸಿಎಂ ಸಿದ್ದರಾಮಯ್ಯನವರು ಆದೇಶವನ್ನ ಕೊಟ್ಟಿದ್ರು. ಆರೋಗ್ಯ ಅಧಿಕಾರಿ ಮೋಹನ್ ಅಬಕಾರಿ ಇಲಾಖೆಗೆ ವರ್ಗಾವಣೆ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿತ್ತು. ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿತ್ತು. ಆ ಒಂದು ಪತ್ರ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಅಬಕಾರಿ ಉಪ ಆಯುಕ್ತರಾಗಿ ಮೋಹನ್ ಅವರನ್ನ ವರ್ಗಾವಣೆ ಮಾಡಿರುವಂತಹ ಪತ್ರ ಇದು. ಈ ಪತ್ರದ ಬಗ್ಗೆ ಇದೀಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವರ್ಗಾವಣೆಗೆ ಬಿಜೆಪಿ ನಾಯಕರಿಂದ ತೀವ್ರ ಆಕ್ರೋಶ. ವೃಂದ ನಿಯಮ ಉಲ್ಲಂಘಿಸಿ ವರ್ಗಾವಣೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ. ಅಬಕಾರಿ ಆರೋಗ್ಯ ಇಲಾಖೆ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ, ಇದು ಬಿಜೆಪಿಯವರ ಆರೋಪ. ವರ್ಗಾವಣೆ ಮಾಡಿ ಏನ್ ಸೂಚನೆಯನ್ನ ಕೊಟ್ಟು ಪತ್ರವನ್ನ ಹೊರಡಿಸಲಾಗಿದೆಯೋ ಆ ಪತ್ರವನ್ನ ಹಾಕಿನೇ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಹಾಗಿದ್ರೆ ಈ ವರ್ಗಾವಣೆ ಸಂಬಂಧ ಬಿಜೆಪಿ ನಾಯಕರು ಏನ್ ಮಾತನಾಡಿದ್ದಾರೆ ನೋಡೋಣ. ಆರೋಗ್ಯ ಇಲಾಖೆಯ ಒಬ್ಬರು ಡಿಎಚ್ಒ ಅವರನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಶಿಫಾರಸಿನ ಪತ್ರವನ್ನು ಕೊಟ್ಟಿರುವಂಥದ್ದು ಸರ್ಕಾರದ ಆಡಳಿತ ವ್ಯವಸ್ಥೆ ಎಷ್ಟು ಕೊಲೆಗೆಟ್ಟಿದೆ ಅಂತ ಹೇಳಲಿಕ್ಕೆ ಇದೊಂದು ಜೀವಂತವಾದಂಥ ಉದಾಹರಣೆ. ವರ್ಗಾವಣೆ ದಂಧೆಯಲ್ಲಿ ಎಲ್ಲ ಇಲಾಖೆಗಳು ಮುಳುಗೋಗಿದೆ ಎನ್ನುವಂಥ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವ ರೂಪದಲ್ಲಿ ಕಡ್ಡಾಯವಾಗಿ ಆರೋಗ್ಯ ಸೇವೆಯಲ್ಲೇ ಇರಬೇಕು ಅನ್ನುವಂಥ ನಿಯಮಾವಳಿಗಳನ್ನು ಮೀರಿ ಒಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಯನ್ನು ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಪತ್ರವನ್ನು ಕೊಟ್ಟಿರುವಂಥದ್ದು ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನಲಿಕ್ಕೆ ಇವತ್ತೊಂದು ಉದಾಹರಣೆ ಸಿಕ್ಕಿದೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅನ್ನುವಂಥ ಆರೋಪಗಳನ್ನು ವಿಧಾನಸಭೆಯ ಒಳಗೆ ನಾವು ಮಾಡಿ ಏನು ಧರಣಿಗಳನ್ನು ಮಾಡ್ತಾ ಇದ್ವಿ. ಈ ಆರೋಗ್ಯ ಇಲಾಖೆ ಅಧಿಕಾರಿನ ಅಬಕಾರಿ ಇಲಾಖೆಗೆ ಹಾಕಿತ್ತಿರೋದು ಸಿಎಂ ನೋಟಲ್ಲಿ ಅಲ್ಲ. ಹಿಂದೆ ಒಬ್ಬ ರಾಜ ಇದ್ದ, ನಿಮ್ಗೆ ಗೊತ್ತಿರಬಹುದು. ಅದರ ಅನುಕರಣೆಯನ್ನು ನಡೀತಾ ಇದೆ. ನಿಮ್ಗೆ ಹೇಳಬೇಕಂತಂದ್ರೆ ಒಟ್ಟಾರೆಯಾಗಿ ರಾಜ್ಯದ ಆಡಳಿತ ತಪ್ಪಿದೆ ಅನ್ನೋದಕ್ಕೆ ಅಬಕಾರಿ ಇಲಾಖೆಗೆ ವೈದ್ಯಕೀಯ ಅಧಿಕಾರಿಗಳನ್ನ ನೇಮಿಸುವಂಥದ್ದು ಏನು ಅಂತಂದ್ರೆ ಅಲ್ಲಿದ್ದಂಥ ಅಧಿಕಾರಿಗಳದು ತಲೆ ಕಟ್ಟಿದೇನೋ, ಅಬಕಾರಿ ಇಲಾಖೆಗಳು ಅವ್ರು ಸರಿಪಡಿಸೋಕೆ ಕಳಿಸ್ತಾ ಇದ್ದಾರೇನೋ ಅನ್ನುವಂಥದ್ದು ಬಂದಿದೆ. ಎರಡನೇದು, ಇವತ್ತು ವೈದ್ಯಕೀಯ ಇಲಾಖೆಯೊಳಗೆ 2 ಸಮಸ್ಯೆ ಅದಾವ. ಪ್ರತಿಯೊಂದು ನಮ್ಮಲ್ಲೇನ ಅನೇಕ ಡಾಕ್ಟರ್ಗಳು ಇಲ್ಲ. ಹೀಗಾಗಿ ಹಿಂದೆ ತುಘಲಕ್ ದರ್ಬಾರ್ ಅಂತ ಇತ್ತು, ತುಘಲಕ್ ರಾಜ ಆಗಿ ಹೋಗಿದ್ದ. ಅದನ್ನು ಇವತ್ತು ಸಿದ್ದರಾಮಯ್ಯ ಅವರು ತುಘಲಕ್ ಆಗಿ ಪರಿವರ್ತನೆ ಆಗಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದ ಆಡಳಿತ ಬಹುತೇಕ ಕರ್ನಾಟಕದ ಇತಿಹಾಸನಾಗ ಇಷ್ಟು ಕುಸಿತು ಎಂದೂ ಕಂಡಿಲ್ಲ. ಮತ್ತು ಒಂದು ಕಡೆ ಮೋಹನ್ ಅವರ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದ್ರೆ, ಆ ಪತ್ರದ ಬಗ್ಗೆನೇ ಇದೀಗ ಕಾಂಗ್ರೆಸ್ ನಾಯಕರು ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆ ಪತ್ರ ಅಧಿಕೃತವೋ ಇಲ್ವೋ ಗೊತ್ತಿಲ್ಲ, ನಮ್ಮ ಇಲಾಖೆಯಿಂದ ಬೇರೆ ಇಲಾಖೆಗೆ ವರ್ಗಾವಣೆ ಇಲ್ಲ ಅಂತ ಹೇಳಿ ಖುದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಬೇರೆ ಇಲಾಖೆಗೆ ಹೋದವರನ್ನ ವಾಪಸ್ ಕರೆಸ್ಕೊಳ್ತೀವಿ, ಲೆಟರ್ ಯಾರಾದರೂ ಹಾಕಿರಬಹುದು, ಅದು ಬೇರೆ ವಿಚಾರ ಎಂದಿದ್ದಾರೆ ದಿನೇಶ್ ಗುಂಡೂರಾವ್. ವೈದ್ಯರನ್ನು ನಾವು ನಮ್ಮಲ್ಲಿ ಬೇರೆ ಇಲಾಖೆಗೆ ಹೋಗಿರ್ತಕ್ಕಂಥದ್ದೆಲ್ಲ ನಾವು ವಾಪಸ್ ತಗೊಂಡಿದ್ದೀವಿ. ಡೆಪ್ಯುಟೇಷನ್ ಮೇಲೆ ಹೋಗಿರೋನೆಲ್ಲ ವಾಪಸ್ ತಗೊಂಡಿದ್ದೀವಿ. ಆದ್ದರಿಂದ ನಮ್ಮ ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಹೋಗೋದಕ್ಕೆ ಅವಕಾಶನೂ ಕೂಡ ಅದೂ ಇಲ್ಲ. ಆದ್ದರಿಂದ ಬಹುಶಃ ಈ ಒಂದು ಏನು ಅವರು ನೋಡಿದ್ದಾರೆ, ನಾನು ಪತ್ರ ನೋಡಿದ್ದೀನಿ, ಅದರಲ್ಲೇನು ನಂಬರ್ ಇಲ್ಲ, ಡೇಟ್ ಇಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ನಮ್ಮ ಇಲಾಖೆಯಿಂದ ಬೇರೆ ಇಲಾಖೆಗೆ ಹೋಗೋದು ಭಾಳ ಕಷ್ಟ ಇರ್ಬೋದು, ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಲೆಟ್ರು ಯಾರೋ ಹಾಕ್ಸಿರ್ಬೋದು, ಅದು ಬೇರೆ ವಿಚಾರ. ಬಟ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಕ್ಕಂಥ ಅವಕಾಶ ಅದು ಇಲ್ಲ ನನ್ನ ಪ್ರಕಾರ. ಈಗ ಅಕಸ್ಮಾತ್ ಅದಾಗಿದ್ರೆ ಅದನ್ನ ಹೋಲ್ಡ್ ಮಾಡ್ತಾರೆ. ಇಲ್ಲ, ಏನು ವರ್ಗಾವಣೆ ಅಂತೂ ಆಗಿಲ್ಲ, ವರ್ಗಾವಣೆ ಏನಾಗಿಲ್ಲ. ಅದೊಂದು ಪತ್ರ ಅಷ್ಟೇ. ವರ್ಗಾವಣೆ ಆಗಬೇಕಾದ್ರೆ ಅಲ್ಲಿಂದ ನಮಗೆ ಬರಬೇಕು, ನಾವು ಅದನ್ನು ಆಮೇಲೆ ನಮ್ಮ ನೋಟಿಸಿಗೆ ಬರಬೇಕು, ನಾವು ಅದಕ್ಕೆ ಒಪ್ಕೋಬೇಕಾಗ್ತದೆ, ಅದೆಲ್ಲ ಇದೆ. ಸೊ ವರ್ಗಾವಣೆ